ಆಯುಷ್ ವೆಲ್ನೆಸ್ ಚಾನೆಲ್ನ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಸೆಕೆಂಡ್ ಎಪಿಸೋಡ್ಗೆ ಸ್ವಾಗತ. ಆಹಾರದ ಮಹತ್ವವನ್ನು ತಿಳಿದುಕೊಳ್ಳೋಣ. ಫುಡ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಹೇಳ್ತೇವೆ. ಆಹಾರವೇ ಔಷಧ. ನೀವು ತೆಗೆದುಕೊಳ್ತಕ್ಕಂತಹ ಆಹಾರದಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಇದ್ದರೆ ಮೆಡಿಸಿನ್ನ ಅಗತ್ಯ ಇರೋದಿಲ್ಲ. ನಿಮಗೆ ವೈದ್ಯರು ಸಪ್ಲಿಮೆಂಟ್ಸ್ಗಳನ್ನು ಸಜೆಸ್ಟ್ ಮಾಡಿದಾಗ ನಿಮಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟ ಇಲ್ವಾ? ಹಾಗಾದರೆ ಈ 10 ಆಹಾರಗಳು ನಿಮ್ಮ ಫುಡ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಈ 10 ಆಹಾರಗಳನ್ನು ನಿಮ್ಮ ಬಟಲಿನಲ್ಲಿ ನೀವು ಬಳಸಿದ್ರೆ, ನಿಮ್ಮ ಆಹಾರದಲ್ಲಿ ನೀವು ಬಳಸಿದ್ರೆ ನಿಮಗೆ ಯಾವುದೇ ತರಹದ ಸಪ್ಲಿಮೆಂಟ್ಸ್ಗಳ ಅಗತ್ಯ ಇರೋದಿಲ್ಲ. ಮೊದಲನೇದಾಗಿ ಹಸಿರು ಸೊಪ್ಪುಗಳು. ವಿವಿಧ ರೀತಿಯಾಗಿರ್ತಕ್ಕಂತಹ ಹಸಿರು ಸೊಪ್ಪುಗಳನ್ನು ಬಳಸಿ. ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ವಿವಿಧ ರೀತಿಯಾಗಿರ್ತಕ್ಕಂತಹ ಸೊಪ್ಪನ್ನು ಪ್ರತಿನಿತ್ಯ ನೀವು ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ತಾ ಬಂದಾಗ ನಿಮಗೆ ಎಲ್ಲ ಪೋಷಕಾಂಶಗಳು ಹೆಚ್ಚಿನದಾಗಿ ಸಿಗುತ್ತೆ ಮತ್ತು ಸಪ್ಲಿಮೆಂಟ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಎರಡನೇದಾಗಿ ನೀವು ಹಣ್ಣುಗಳನ್ನು ಸೇವಿಸಿ. ಸೀಸನಲ್ ಫ್ರೂಟ್ಸ್. ಸ್ನ್ಯಾಕಿಂಗ್ ಟೈಮಲ್ಲಿ ಹಸಿವೆ ಆದಾಗ ನಿಮ್ಗೆ ಏನಾದರೂ ತಿನ್ಬೇಕು ಅನ್ಸಿದ್ರೆ, ಕ್ರೇವಿಂಗ್ ಅನ್ಸಿದ್ರೆ ಹಣ್ಣನ್ನು ಸೇವಿಸಿ. ಹಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳು, ಫೈಬರ್, ನ್ಯೂಟ್ರಿಷನ್ ನಿಮಗೆ ಯಾವುದೇ ಥರ ಸಪ್ಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಳದೇ ಇರೋ ಥರ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳುತ್ತೆ. ಇನ್ನು ಮೂರನೇದಾಗಿ ನೀವು ವಿವಿಧ ರೀತಿಯಾಗಿರ್ತಕ್ಕಂತಹ ತರಕಾರಿಗಳು, ಕಲರ್ಫುಲ್ ವೆಜಿಟೇಬಲ್ಸನ್ನು ಬಳಸಿ. ಪ್ರತಿ ಆಹಾರದಲ್ಲಿ 1 ಬೌಲ್ನಷ್ಟು ತರಕಾರಿ ನಿಮ್ಮ ಬಟ್ಟಲಿನಲ್ಲಿ ಇರೋ ಥರ ನೋಡ್ಕೊಳ್ಳಿ. ಅದು ಬೇಯಿಸಿದ್ದಾಗಿರಬಹುದು ಅಥವಾ ಹಸಿ ತರಕಾರಿ ಕೂಡ ಆಗಿರಬಹುದು. ಹಾಗೆ ನೆಕ್ಸ್ಟ್ ಒನ್, ಉತ್ತಮವಾಗಿರ್ತಕ್ಕಂಥ ಪ್ರೋಟೀನ್ ಸೋರ್ಸ್ ಪ್ರತಿ ಮೀಲಲ್ಲಿ ಇರೋ ಥರ ನೋಡ್ಕೊಳ್ಳಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಆಹಾರದಲ್ಲಿಯೂ ಕೂಡ 1 ಕಪ್ನಷ್ಟು ಪ್ರೋಟೀನನ್ನು ನೀವು ಮಿನಿಮಮ್ ಬಳಸಬೇಕಾಗತ್ತೆ. ಸೊ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ನೀವು ಮೊಳಕೆ ಕಾಳುಗಳು ಇರಬಹುದು, ಬೇಳೆಕಾಳುಗಳು ಮತ್ತು ಸೋಯಾ ಟೋಫುಗಳಿರ್ಬೋದು, ಮಶ್ರೂಮ್ ಇರ್ಬೋದು, ಪನ್ನೀರ್, ಮನೆಯಲ್ಲಿಯೇ ತಯಾರಿಸಿದ ಪನ್ನೀರ್ ಇರ್ಬೋದು, ಹಾಗೆ ಸೋಯಾ ಟೋಫುಗಳನ್ನು ಕೂಡ ನೀವು ಬಳಸಬಹುದು. ಇನ್ನು ನಾನ್ ವೆಜಿಟೇರಿಯನ್ ಸೋರ್ಸಸ್ಸಲ್ಲಾದರೆ ನೀವು ಎಗ್, ಫಿಶ್, ಚಿಕನ್, ಮಟನ್ ನೀವು ಬಳಸಬಹುದು. ಕಡಿಮೆ ಆಯಿಲನ್ನು ಉಪಯೋಗಿಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ 5th ಸೋರ್ಸಲ್ಲಿ ನೀವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸನ್ನು ಬಳಸಬೇಕಾಗತ್ತೆ. ಸೊ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಆಹಾರದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಶಕ್ತಿಯನ್ನು ನೀಡ್ತಕ್ಕಂತಹ ಘಟಕ. ಸೊ ಇದರಲ್ಲಿ ನೀವು ಕೆಂಪಕ್ಕಿ ಇರಬಹುದು, ಅನ್ಪಾಲಿಶ್ಡ್ ರೈಸ್ ಅಂತ ನಾವೇನು ಕರಿತೀವಿ ಅದನ್ನು ಬಳಸಿ, ಅಥವಾ ಮಿಲೆಟ್ಸ್ಗಳನ್ನು ಬಳಸ್ಬೋದು. ಗೋಧಿ, ಜೋಳ ಮತ್ತು ರಾಗಿ ಇಂತಹವುಗಳನ್ನು ನೀವು 1 ಕಪ್ನಷ್ಟು ಪ್ರತಿ ಆಹಾರದಲ್ಲಿ ಬಳಸಬಹುದು. ಇನ್ನು ನೆಕ್ಸ್ಟ್ ಸೋರ್ಸ್ ಅಂತಂದರೆ ಉತ್ತಮವಾಗಿರ್ತಕ್ಕಂತಹ ಕೊಬ್ಬು ಕೂಡ ನಮ್ಮ ಆರೋಗ್ಯಕ್ಕೆ ಅಗತ್ಯ. ಇದರಲ್ಲಿ ನೀವು ಕೊಕೊನಟ್ ಆಯಿಲ್ ಇರಬಹುದು, ಆಲಿವ್ ಆಯಿಲ್ ಇರಬಹುದು, ದೇಸಿ ತುಪ್ಪ ಇರಬಹುದು, ಅವಕಾಡೋ ಹಣ್ಣು ಇರಬಹುದು, ಬಟರ್ ಫ್ರೂಟ್ ಇಂತಹವುಗಳನ್ನು ನೀವು ಬಳಸಬಹುದು. ಹಾಗೆ ನೆಕ್ಸ್ಟ್ ಒನ್, ನೀವು ನಿಮ್ಮ ಸ್ನ್ಯಾಕ್ಸಲ್ಲಿ ಅಂದರೆ ನೀವು ಟೀ ಟೈಮಲ್ಲಿ ಇರಬಹುದು ಅಥವಾ ಇನ್ ಬಿಟ್ವೀನ್ ಏನಾದರೂ ಸ್ನ್ಯಾಕ್ಸನ್ನು ತೆಗೆದುಕೊಳ್ಳುವಂತಹ ಕ್ರೇವಿಂಗ್ಸ್ ಇದ್ದರೆ ಅಂತಹ ಸಮಯದಲ್ಲಿ ನೀವು ನಟ್ಸ್ ಅಥವಾ ಸೀಡ್ಸ್ಗಳನ್ನು ಬಳಸಬಹುದು. ನಟ್ಸ್ಗಳಲ್ಲಿ ಶೇಂಗಾ, ಬಾದಾಮಿ, ಪಿಸ್ತಾ, ವಾಲ್ನಟ್, ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ಮತ್ತು ಕುಂಬಳ ಬೀಜ ಇರಬಹುದು. ಹೀಗೆ ಹಲವಾರು ನಟ್ಸ್ ಆ್ಯಂಡ್ ಸೀಡ್ಸ್ಗಳು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಅದನ್ನು ತಂದು ನೀವು ಬಳಸಬಹುದು. ನೀರಿನಲ್ಲಿ ನೆನೆಸಿ ಅದಕ್ಕೆ ಸರಿಯಾದ ಒಂದು ವಿಧಾನದಲ್ಲಿ ನೀವು ಬಳಸಬೇಕಾಗತ್ತೆ. ಸೊ ಇದನ್ನು ಬಳಸಿದಾಗ ನಿಮಗೆ ಸಾಕಷ್ಟು ಪ್ರಮಾಣದ ನ್ಯೂಟ್ರಿಷನ್ ನಿಮಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಒನ್, ಫರ್ಮೆಂಟೆಡ್ ಆಹಾರವನ್ನು ಇನ್ಕ್ಲೂಡ್ ಮಾಡಿ. ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ, ಗಟ್ ಹೆಲ್ತ್ ಜೀರ್ಣಕ್ರಿಯೆ ಸರಿಯಾಗಿರಬೇಕು ಅಂತಂದರೆ ಫರ್ಮೆಂಟೆಡ್ ಆಹಾರ ಮುಖ್ಯ. ಮೊಸರು ಮತ್ತು ಮಜ್ಜಿಗೆಯನ್ನು ಬಳಸಬಹುದು ಅಥವಾ ಫರ್ಮೆಂಟೆಡ್ ವೆಜಿಟೇಬಲ್ಸ್ಗಳನ್ನು ಕೂಡ ಬಳಸಬಹುದು. ಉಪ್ಪಿನಕಾಯಿ ಕೂಡ ಗುಡ್ ಸೋರ್ಸ್ ಆಫ್ ಪ್ರೋಬಯೋಟಿಕ್ ಆಗಿರುತ್ತದೆ. ಹಾಗೆ ನೆಕ್ಸ್ಟ್ ಒನ್, ನೀರನ್ನು ಇನ್ಕ್ಲೂಡ್ ಮಾಡಿ. ಸೊ ನೀವು ಇನ್ ಬಿಟ್ವೀನ್ ಡಿಹೈಡ್ರೇಷನ್ ಆಗದೇ ಇರೋ ಥರ ನೀರನ್ನು, ಎಳನೀರನ್ನು, ಹಾಗೆ ಎಲೆಕ್ಟ್ರೋಲೈಟ್ ವಾಟರನ್ನು ನೀವು ಸೇವಿಸಬಹುದು. ಎಲೆಕ್ಟ್ರೋಲೈಟ್ ಅಂತಂದರೆ ನಿಮಗೆ ORS ಅಂತ ಏನು ಸಿಗುತ್ತೆ ಅದನ್ನು ಕೂಡ ಬಳಸಬಹುದು. ಇಲ್ಲ ನ್ಯಾಚುರಲ್ ORS ಆಗಿರ್ತಕ್ಕಂತಹ ಎಳನೀರನ್ನು ಕೂಡ ನೀವು ಬಳಸಬಹುದು. ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯಿರಿ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್, ಸನ್ಲೈಟ್. ಸನ್ಲೈಟನ್ನು ಹೇಗಪ್ಪ ತಿನ್ನೋದು ಅನ್ಕೋತೀರಾ? ಸನ್ಲೈಟ್ ತಿನ್ನೋದಲ್ಲ, ಸನ್ಲೈಟಲ್ಲಿ ನೀವು ಕುಳಿತುಕೊಳ್ಬೇಕಾಗತ್ತೆ. ಬೆಳಗ್ಗೆ 10 ಮಿನಿಟ್ಸ್, ಈವ್ನಿಂಗ್ 10 ಮಿನಿಟ್ಸ್ ಕುತ್ಕೊಳ್ಬಹುದು. ಸೊ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಮತ್ತು ಲೇಟ್ ಈವ್ನಿಂಗ್ ಸನ್ಲೈಟ್ಗಳಲ್ಲಿ ವಿಟಮಿನ್ ಡಿಯನ್ನು ಸಿಂಥಸಿಸ್ ಮಾಡ್ತಕ್ಕಂತಹ ಸನ್ ರೇಸ್ಗಳು ನಮಗೆ ಸಿಗೋದ್ರಿಂದ ಆ ಟೈಮಲ್ಲಿ ನೀವು ಸನ್ ಎಕ್ಸ್ಪೋಜರ್ ಆದರೆ ವಿಟಮಿನ್ ಡಿ ಸಿಗುತ್ತೆ, ನಿಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ, ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಈ 10 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಎವ್ರಿ ಡೇ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ಥರ ಸಪ್ಲಿಮೆಂಟ್ಸ್ ಬೇಡ, ಯಾವುದೇ ಥರ ಟ್ಯಾಬ್ಲೆಟ್ಗಳನ್ನು ನೀವು ತೆಗೆದುಕೊಳ್ಳುವಂತಹ ಅಗತ್ಯ ಇರೋದಿಲ್ಲ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.